ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ತುಂಬ ಜನ ನಮಗೆ ಲಾಸ್ಟ್ ಟೈಮ್ ಗುಜರಾತ್ ಟ್ರಿಪ್ಪಿಗೆ ಹೋದಾಗ ಕೇಳಿದರೆ ಫುಡ್ ತೋರಿಸಿ ಅಂತೇಳಿ. ಸೊ ಈ ಸಲ ಟ್ರಿಪ್ಪಲ್ಲಿ ನಾವು ನಿಮ್ಮನ್ನು ಖಂಡಿತ ನಿರಾಶೆ ಮಾಡಲ್ಲ ಅಂಥೇಳಿ ಫುಡ್ ತೋರ್ಸೋಕ್ಕಂತಲೇ ಬಂದಿದ್ದೀವಿ. ಸೊ ನಾವೀಗ ಇಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿರೋ ಒಂದು ರೆಸ್ಟೋರೆಂಟ್ ಇದು ಖಾತ್ಯವಾಡಿ ಢಾಬಾ ಅಂತ, ಖೋಡಿಯಾರ್ ಕಾತ್ಯವಾಡಿ ಢಾಬಾ. ಇದರ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಅಥೆಂಟಿಕ್ಕು ಖಾತ್ಯವಾಡಿ ಡಿಶ್ಗಳು ಸಿಗುತ್ತೆ. ಸೊ ಅಂದರೆ ಗುಜರಾತಿ ಡಿಶ್ಗಳು ಸಿಗುತ್ತೆ. ಸೊ ಅಲ್ಲಿ ಒಳಗೋಗಿ ನಾವೀಗ ಎಲ್ಲ ಟ್ರೈ ಮಾಡೋಣ ಅಂತಿದ್ದೀವಿ. ಸೊ ನಮ್ಮ ಟೀಮಲ್ಲಿ ಇಬ್ಬರು ಬ್ಯಾಟ್ಸ್ಮನ್ನನ್ನು ಇಟ್ಕೊಂಡಿದ್ದೀವಿ ನಾವೀಗ. ಗುಜರಾತಿ ಥಾಲಿನ ನಾವು ಲಾಸ್ಟ್ ಟೈಮೇ ಟ್ರೈ ಮಾಡಿದ್ವಿ, ನಾನು ಸ್ನೇಹ. ಕೀರ್ತಿ, ಗುಜರಾತಿ ಥಾಲಿ ಟ್ರೈ ಮಾಡಿದ್ಯಾ? ಇಲ್ಲ, ಇನ್ನೂ ಮಾಡಲಿಲ್ಲ. ನೋಡ್ಬೇಕು, ಫಸ್ಟ್ ಟೈಮ್. ಥಾಲಿ ಸಿಗಲ್ಲ ಇಲ್ಲಿ, ಬಟ್ ಆಲಾ ಕಾರ್ಟೆ ಇದೆ. ಸೊ ಎಲ್ಲ ಡಿಶಸ್ ಇದೆ, ಗುಜರಾತಿ ಸ್ಪೆಷಲ್ ಡಿಶಸ್ ಇದೆ. ಸೊ ನಾವೇ ಚೂಸ್ ಮಾಡ್ಕೊಂಡು ಯಾವ್ದು ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಿನ್ಬೋದು. ಸೊ ಬನ್ನಿ ಒಳಗೋಗೋಣ. ಇದು ಕಾತ್ಯವಾಡಿ ಢಾಬಾ ಇದು, ಹಾಗಾಗಿ ಕಾತ್ಯವಾಡಿ ಐಟಮ್ಗಳು ಮಾತ್ರ ಸಿಗುತ್ತೆ. ಫಸ್ಟು ನೋಡಿ, ನಿಮಗೀಗ 9 ಥರದ್ದು ಪಿಕಲ್ ಇಟ್ಟಿರ್ತಾರೆ. ಇದು ಮಾವಿಂದು, ಇದು ಇದು ಸ್ವೀಟ್ ರಜವಾಡಿ ಪಿಕಲ್ ಇದು, ಆಯಿತಾ. ಇದು ಆಮೇಲೆ ಇದಿಷ್ಟು 18 ಥರದ್ದು ಸ್ಯಾಲೆಡ್ಸ್ ಏನಿದೆ, ಇದಿಷ್ಟು ನೀವು ಯಾವುದೇ ಕಾತ್ಯವಾಡಿ ಢಾಬಾಕ್ಕೆ ಹೋದರೂ, ತುಂಬ ಬ್ರಾಂಚಸ್ ಇದೆ ಇವರದ್ದು. ಇದು ಕಾಂಪ್ಲಿಮೆಂಟ್ರಿ ಇರುತ್ತೆ, ಫ್ರೀ ಆಫ್ ಕಾಸ್ಟ್, ಏನೂ ಚಾರ್ಜ್ ಮಾಡಲ್ಲ ಇದು. ಸೊ ನೋಡಿ, ಇದು ಬರುತ್ತೆ ಕಾಂಪ್ಲಿಮೆಂಟ್ರಿ. ಸೊ ಕಡಲೆ, ಶೇಂಗಾ, ಆಮೇಲೆ ಬೆಲ್ಲ ಇಟ್ಟಿದ್ದಾರೆ. ಇದು ಒಂಥರ ಓಲ್ಡ್ ಟ್ರೆಡಿಷನ್ ಇದು. ಯಾರಾದರೂ ಮೊದಲು ದೂರದಿಂದ ಬಂದರೆ ಅವ್ರಿಗೆ ಫಸ್ಟು ಶೇಂಗಾ, ಆಮೇಲೆ ಬೆಲ್ಲ ಮತ್ತು ನೀರನ್ನು ಕೊಡ್ತಿದ್ರಂತೆ. ಆಮೇಲೆ ಇದು ನೋಡಿ, ಗಾರ್ಲಿಕ್ ಚಟ್ನಿ, ಗಾರ್ಲಿಕ್ ಪಿಕಲ್ಲು, ಗಾರ್ಲಿಕ್ ಚಟ್ನಿ. ಇದಿಷ್ಟು ಕಾಂಪ್ಲಿಮೆಂಟ್ರಿ ಫಸ್ಟಿಗೆ. ಏನದು ಸ್ನೇಹ? ಚೀಸ್ ಖಿಚಾ ಮಸಾಲಾ ಪಾಪಡಿ ಅಂಡ್ ಇದು ಚೀಸ್ ಭಾಕ್ರಿ, ಪಿಜ್ಜಾ ಭಾಕ್ರಿ. ಪಿಜ್ಜಾ ಭಾಕ್ರಿ. ಸೊ ಇದು ಪಿಜ್ಜಾ, ಆಮೇಲೆ ಇದು ಚಾಟ್ಸ್. ಇದು ಚೆನ್ನಾಗಿರ್ಬೋದು ಟೇಸ್ಟ್. ಹೌದು, ಪಾಪಡಿ ಚಾಟ್ ಇದು. ಆಮೇಲೆ ನೋಡಿ, ಸೊ ಇದು ಮಸಾಲ ಮಜ್ಜಿಗೆ. ಇದು ಫುಲ್ಕ, ಇದು ಬಾಜಿಕಾ ರೋಟಿ ಅಂತೀವಲ್ಲ ಅದು. ಇದು ಕಾತ್ಯವಾಡಿ ಸಿದ್ಲರ್ ಇದು. ಆಮೇಲೆ ಇದು ಬಿಂಡಿ ಮಸಾಲ, ದಹಿ ಬಿಂಡಿ ಮಸಾಲ ಅಂತ. ಹೇಗಿದೆ? ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಮಸಾಲ ಪಾಪಡ್ ಅಂತ ತಿಂತೇವಲ್ಲ ರೆಸ್ಟೋರೆಂಟಲ್ಲಿ, ಹಾಗೆ ಟೇಸ್ಟ್. ಮಾತ್ರ ಇದಕ್ಕೆ ಚೀಸ್ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಟೇಸ್ಟ್. ಇದು ನೋಡಿ, ಬಾಜ್ರಾ ರೋಟಿ ಹೆಂಗೆ ಉಬ್ಬಿ ಬಂದಿದೆ ಅಲ್ಲ. ಒಂದ್ಸಲ ಹೊಡಿಯೋದು ಸ್ನೇಹ. ವಾ, ಸೂಪರ್. ಇದು ಚೀಸ್ ಪಿಜ್ಜಾ ಬಾಕ್ರಿ ಅಂತ. ಬಾಕ್ರಿ ಯಾಕೆ ಹೇಳ್ತಾರೆ ಅಂದರೆ, ಕೆಳಗಡೆ ಬೇಸ್ ಇದೆಯಲ್ಲ, ಇದು ಮೈದಾ ಅಲ್ಲ, ಇದು ವೀಟಿಂದ ಮಾಡಿರುವಂಥದ್ದು. ಸೊ ಸ್ವಲ್ಪ ದಪ್ಪ ಇದೆ ನೋಡಿ, ಎಷ್ಟು ದಪ್ಪಗಿದೆ, ಹಾಗಾಗಿ ಬಾಕ್ರಿ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೀಗ ಎಲ್ಲ ಥರ ಚಟ್ನಿ, ಆಮೇಲೆ ಸಿಮ್ಲಾ ಮಿರ್ಚಿ ಅದೆಲ್ಲ ಹಾಕಿ ಕರೆಕ್ಟಾಗಿ ಗ್ರೈಂಡ್ ಮಾಡಿ, ಆಮೇಲೆ ಅದ್ರ ಮೇಲೆ ಚೀಸು, ಆಮೇಲೆ ಸಾಸ್ ಎಲ್ಲ ಹಾಕಿದ್ದಾರೆ. ನೋಡಬೇಕು ಟೇಸ್ಟ್ ಹೆಂಗಿದೆ ಅಂತೇಳಿ. ಚೆನ್ನಾಗಿದೆ. ವೀಟಿಂದ ಇರೋದ್ರಿಂದ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು. ಮತ್ತು ನಾರ್ಮಲಿ ನೀವು ಹೊರಗಡೆ ಎಲ್ಲ ತಿಂತಿರಲ್ಲ ಪಿಜ್ಜಾ, ದಪ್ಪ ಮೈದಾ ಬೇಸಿರುತ್ತೆ ಅದು. ಇದು ಕ್ರಿಸ್ಪಿಯಾಗಿದೆ ಬೇಸು, ವೀಟಿಂದ ಮಾಡಿದ್ದಾರೆ. ಆಮೇಲೆ ಚಟ್ನಿ ಅಂತೂ ಸಕ್ಕತ್ತಾಗಿದೆ.
ಟ್ಯಾಂಗಿಯಾಗಿದೆ. ಆಮೇಲೆ ಚೀಸೆಲ್ಲ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಆ್ಯಡ್ ಆನ್ ಆಗ್ತಾ ಇದೆ ಇದಕ್ಕೀಗ. ವಾವ್, ನೈಸ್. ಐಡಿಯಾ ಕೂಡ ಸಖತ್ತಾಗಿದೆ ರೀತು. ನಾವು ಆ್ಯಕ್ಚುಲಿ ಮನೇಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು. ಡೆಫಿನೆಟ್ಲಿ. ಥಾಲಿ ತಂದಿಟ್ಟಿದ್ದಾರೆ. ಇದು ಕಾಥಿಯಾವಾಡಿ ಸ್ಪೆಷಲ್ ಸಿಜ್ಲರ್ ಅಂತೆ. ನೋಡೋಕ್ಕೆ ಒಳ್ಳೆ ಚಂದ ತೋರ್ತಾ ಇದೆ. ಇದು ಕಲ್ಲರು ಹಾಗೆ ಇದೆ. ಆಮೇಲೆ ಇದು ಪಾಲಕ್ ಪನ್ನೀರು. ನನಗೀಗ ಕನ್ಫ್ಯೂಷನ್ ಏನಂದರೆ ಯಾವ್ದು ತಗೊಳ್ಳಿ ಇಷ್ಟರಲ್ಲಿ ಅಂತ. ಅಷ್ಟು ಇದೆ, ತುಂಬ ಇದೆ ಅಲ್ಲ ಸ್ನೇಹ. ಆ್ಯಕ್ಚುಲಿ ನಾನು ಮ್ಯಾಂಗೋ ಪಿಕಲ್ ತೊಗೊಂಡಿದ್ದೀನಿ. ಹಾಂ, ಸಖತ್ತಾಗಿದೆ ಟೇಸ್ಟು. ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೇನೆ. ಇದು ಎಲ್ಲ ಥರ ಬರುತ್ತೆ ಇದರಲ್ಲಿ. ಈಗ ಇದೆಯಲ್ಲ ಅದು ಸ್ವೀಟ್, ಅದು ಸ್ವೀಟ್ ಪಿಕಲ್. ಇದು ಸ್ವೀಟು. ಹಾಂ, ನನಗನ್ಸುತ್ತೆ ಇದು ಹುಣಸೆ ಹಣ್ಣಿನ ತೊಕ್ಕು ಅಂತ ಹೇಳ್ತೀವಲ್ಲ ನಾವು. ಹೌದು, ಕರೆಕ್ಟ್. ಇದು ಬೀಟ್ರೂಟ್. ಇದು ನಾನು ಇದನ್ನು ಟೇಸ್ಟ್ ಮಾಡಿದೆ ಈಗ. ಎಕ್ದಮ್ ಸೂಪರ್ ಆಗಿದೆ. ಓಕೆ, ಈಗ ಇದು ಟೇಸ್ಟ್ ಮಾಡಿ ನೋಡ್ಬೇಕು ಸ್ನೇಹ. ಇದೆಲ್ಲ ಸ್ಯಾಲಡ್ ಟ್ರೈ ಮಾಡ್ಬೇಕು ಈಗ. ನೋಡಿ, ಎಲ್ಲ ತಂದಿಟ್ಟಿದ್ದಾರೆ. ಇದೆಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಫಸ್ಟಿಗೆ. ನೋಡಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇವಾಗ ನಾನು ಬಾಜ್ರಾ ಕಾ ರೋಟಿಯನ್ನು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಪನ್ನೀರ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ, ಪಾಲಕ್ ಪನ್ನೀರ್ ಜೊತೆ. ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದನ್ನು ಬಹುಶಃ ಅವರು ಒಲೆಯಲ್ಲಿ ಸುಟ್ಟಿದ್ದಾರೆ ಅನಿಸುತ್ತೆ. ಅದರಿಂದ ಅದಕ್ಕೆ ಒಂಥರ ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇದೆ. ಸಖತ್ತಾಗಿ ಇಷ್ಟ ಆಗಿದೆ ನನಗಿದು. ಕೀರ್ತಿ ಹೇಗೆ ಅನಿಸ್ತು? ಹಾಂ, ಈಗ ಟೇಸ್ಟ್ ಮಾಡಬೇಕಷ್ಟೇ. ಇದು ಬಾಜ್ರಾ ಕಾ ರೋಟಿ ವಿತ್ ಕಾಥಿಯಾವಾಡಿ ಸಿಜ್ಲರ್. ಈಗ ಟೇಸ್ಟ್ ಮಾಡ್ತೇನೆ. ಅಂದರೆ ವೀಟ್ ಇದಲ್ಲ ಅಂತ ಗೊತ್ತಾಗ್ತದೆ. ಸ್ಪೆಷಲ್ ಟೇಸ್ಟ್ ಇದೆ ಬಾಜ್ರದ್ದು. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಹಾಗೆ ಇದು ಗ್ರೇವಿ ಕೂಡ ಹಾಗೆ ತಿಕ್ಕಾಗಿ ಒಳ್ಳೆ ಕಾಂಬಿನೇಷನ್ ಒಳ್ಳೇದಾಗ್ತಾ ಇದೆ. ಇದರಲ್ಲಿ ಗೇರ್ ಬೀಜ ಇದೆ, ಮತ್ತು ಎಲ್ಲ ಬಟಾಟೆ, ಟೊಮ್ಯಾಟೊ, ಸ್ಪ್ರಿಂಗ್ ಆನಿಯನ್ ಮತ್ತು ಇನ್ನೆಲ್ಲ ಸುಮಾರೆಲ್ಲ ಕಾಳು ಎಲ್ಲ ಹಾಕಿ ಮಾಡಿದ್ದಾರೆ. ಡಿಫ್ರೆಂಟ್ ಟೇಸ್ಟ್ ಇದೆ. ಪನ್ನೀರ್ ಕೂಡ ಇದೆ ಮೇಯ್ನಾಗಿ. ಹಾಗಾಗಿ ಒಳ್ಳೆ ಕಾಂಬಿನೇಷನ್. ಇವಾಗ ನಾನು ಜೀರಾ ರೈಸ್ ಮತ್ತು ದಾಲ್ ಫ್ರೈಯನ್ನು ಟ್ರೈ ಮಾಡ್ತಾ ಇದ್ದೀನಿ. ಈ ಜೀರಾ ರೈಸ್ ಏನಿದೆ ಎಲ್ಲೇ ಹೋದರೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಅದು ಕೆಲವೊಬ್ರು ಜೀರಾ ಹಾಕ್ತಾರೆ, ಕೆಲವೊಬ್ರು ಜೀರಾ ರೈಸ್ ಅಂದರೆ ಜೀರಾ ಹಾಕ್ತಾರೆ. ಬಟ್ ಅದಕ್ಕೆ ಕೆಲವರು ಈ ಈರುಳ್ಳಿ ಕಟ್ ಮಾಡಿ ಹಾಕೋದು ಇಂಥದ್ದೆಲ್ಲ ಹಾಕ್ತಾರೆ. ಸೊ ಇವರು ಕೂಡ ಹಾಗೆ ಮಾಡಿದ್ದಾರೆ. ಜೀರಾ ಹಾಕಿದ್ದಾರೆ, ಈರುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ. ಸೊ ಅದರಿಂದ ಒಂದು ಮೇಯ್ನಾಗಿ ಬಾಸುಮತಿ ರೈಸ್ ಇರೋದ್ರಿಂದ ಅದರದ್ದು ಸ್ವಲ್ಪ ಫ್ಲೇವರ್ ಚೆನ್ನಾಗೇ ಬರುತ್ತೆ. ಗುಜರಾತಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಬರಗಾಲನೇ ಇಲ್ಲ. ಸೊ ಸದ್ಯಕ್ಕೆ ಮಸಾಲ ಚಾಸನ್ನು ಕುಡಿತಾ ಇದ್ದೇನೆ. ಎಷ್ಟು ತಿಕ್ಕಾಗಿದೆ ಅಂದರೆ ನಮ್ಮ ಕಡೆ ಎಲ್ಲ ಇದನ್ನು ಲಸ್ಸಿ ಅಂತ ಹೇಳ್ಬೋದು. ಅಂದರೆ ಆ ಲೆವೆಲಿಗೆ ತಿಕ್ಕಿದೆ ಮತ್ತು ಕರೆಕ್ಟಾಗಿ ಮಸಾಲ ಬಿದ್ದಿದೆ. ಒಂದಿಷ್ಟು ಪುದೀನೂ ಹಾಕಿದ್ದಾರೆ. ಅಲ್ಟಿಮೇಟಾಗಿ ಟೇಸ್ಟ್ ಬರ್ತಾಯಿದೆ. ಊಟ ಎಲ್ಲ ಆದ ನಂತರ ಒಂದು ಗ್ಲಾಸ್ ಈ ಥರ ಮಜ್ಜಿಗೆ ಕುಡಿದ್ರೆ ತಿಂದದ್ದೆಲ್ಲ ಜೀರ್ಣ ಆಗುತ್ತೆ. ಶ್ರೀ ಖೋಡಿಯಾರ್ ಕಾಥಿಯಾವಾಡಿ ಅನ್ನೋದು ತುಂಬ ದೊಡ್ಡ ಫ್ರಾಂಚೈಸ್. ಇದು 45ಕ್ಕಿಂತ ಜಾಸ್ತಿ ಬ್ರ್ಯಾಂಚಸ್ ಇದೆ ಇರೋದು. ಗುಜರಾತಲ್ಲಿ ನಿಮಗೆ ತುಂಬ ಬ್ರ್ಯಾಂಚಸ್ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟು ಗೋವಾ, ಥೈಲ್ಯಾಂಡಿನ ಪಟಾಯ ಅಲ್ಲೂ ಇದೆ ಅಂತೆ. ಸೊ ತುಂಬಾ ದೊಡ್ಡ ಎಂಟರ್ಪ್ರೈಸ್ ಇದು. ಸೊ ಎಲ್ಲೇ ಹೋದರೂ ನಿಮಗೆ ಬೋರ್ಡ್ ಅಂತೂ ಗುಜರಾತಿಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಖೋಡಿಯಾರ್ ಕಾಥಿಯಾವಾಡಿ ಅಂತ ನೋಡೋಕ್ಕೆ ಸಿಗುತ್ತೆ. ತುಂಬ ಅಥೆಂಟಿಕ್ ಫುಡ್ಡೆಲ್ಲ ಗುಜರಾತಿಗೆ ಸಿಗುತ್ತೆ ಇಲ್ಲಿ. ಮತ್ತು ಮುಖ್ಯವಾಗಿ ಏನಂದರೆ ಇಲ್ಲಿ ಯೂಸ್ ಮಾಡೋ ಫುಡ್ ಇದೆಯಲ್ಲ, ಯಾವುದಕ್ಕೂ ಕೂಡ ಅವರು ಗರಂ ಮಸಾಲಾನ ಯೂಸ್ ಮಾಡಲ್ಲ. ಬರೀ ನಿಮ್ಮದು ಹಲ್ದಿ, ಮಿರ್ಚಿ ಪೌಡರು, ಆಮೇಲೆ ಏನೆಲ್ಲ ನಾರ್ಮಲ್ ಸಿಗುತ್ತಲ್ಲ ಅದು. ಗರಂ ಮಸಾಲ ಯಾವುದರಲ್ಲೂ ಇಲ್ಲ. ನಾನೇ ಖುದ್ದು ಕಿಚನಿಗೆ ಹೋಗಿ ನೋಡಿ ಬಂದೆ. ಕಿಚನಲ್ಲೂ ಎಲ್ಲೆಲ್ಲೂ ಗರಂ ಮಸಾಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಆಮೇಲೆ ಹೊರಗಿಂದ ಯಾವುದೇ ಅವರು ಅಂದರೆ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಸನ್ನು ಯೂಸ್ ಮಾಡ್ತಾರೆ. ಎಣ್ಣೆಯಲ್ಲೂ ಅದು ಶೇಂಗಾ ಎಣ್ಣೆ ಇರುತ್ತಲ್ಲ, ಪ್ಯೂರ್ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ಫುಡ್ ಕ್ವಾಲಿಟಿಯಲ್ಲಂತೂ ಡೆಫಿನೆಟ್ಲಿ ಮಾತೇ ಇಲ್ಲ. ಪ್ರೈಸು ಹಾಗೆ ತುಂಬ ರೀಸನೇಬಲ್ ಇದೆ. ನೀವು ಫ್ಯಾಮಿಲಿ ಜೊತೆಗೆ ಬರ್ತೀರಂತಿದ್ರೆ ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸ್ ಇಲ್ಲಿ. ಗುಜರಾತಿಗೆ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬಾ ಬ್ರಾಂಚಸ್ ಇದೆ ಆಯಿತಾ, ತುಂಬ ಬ್ರಾಂಚಸ್. ಯಾವುದೇ ಬ್ರಾಂಚಿಗೆ ಹೋದರೂ ನಿಮಗೆ ಸೇಮ್ ಟೇಸ್ಟ್ ಆಫ್ ಫುಡ್ ಸಿಗುತ್ತೆ. ಎಲ್ಲಿ ಹೋದರೂ ಚೇಂಜ್ ಆಗೋಲ್ಲ. ಈವನ್ ನೀವು ಥೈಲ್ಯಾಂಡಿಗೆ ಹೋದರೂ ಇದೇ ಟೇಸ್ಟ್ ಸಿಗುತ್ತೆ ನಿಮಗೆ. ಅದು ಇನ್ನೊಂದು ಸ್ಪೆಷಾಲಿಟಿ ಇರೋದು. ತುಂಬ ಟೈಪ್ ಸ್ವೀಟ್ ಇದೆ ಇಲ್ಲಿ. ಆದರೆ ನಾವು ಒಂದು 4 ಸ್ವೀಟನ್ನು ಇವತ್ತು ಟ್ರೈ ಮಾಡ್ತಾಯಿದ್ದೀವಿ. ಇದು ಟ್ರೈ ಮಾಡಲೇಬೇಕಾಯ್ತಾ. ಈ ಮಟ್ಟ ಶ್ರೀಖಂಡ್ ಅಂತ ಹೇಳ್ತಾರೆ. ತುಂಬ
ತುಂಬ ಸಖತ್ತಾಗಿರುತ್ತೆ. ಆಮೇಲೆ ಇದು ಗಾಜರ್ ಕಾ ಹಲ್ವಾ, ಕ್ಯಾರೆಟ್ ಹಲ್ವಾ, ಇದು ಗುಲಾಬ್ ಜಾಮೂನು, ಆಮೇಲೆ ಇದು ಮೋಹನ್ ತಾಳ್ ಅಂತ, ಇದು ಬೇಸನಿಂದ ಮಾಡುವಂಥದ್ದು. ಸೊ ಇದಿಷ್ಟು ಇವತ್ತು ಟ್ರೈ ಮಾಡ್ತಾಯಿದ್ದೀವಿ. ನಾವು ಲಾಸ್ಟ್ ಟೈಮ್ ಗುಜರಾತಿಗೆ ಬಂದಾಗ ಇದನ್ನು ಟೇಸ್ಟ್ ಮಾಡಿದ್ವಿ, ಶ್ರೀಖಂಡ್, ಮಟ್ಟ ಶ್ರೀಖಂಡ್ ಅಂತ ಹೇಳ್ತೀವಿ ಇದಕ್ಕೆ. ಅದಂತೂ ಸ್ನೇಹಂಗೆ ಸಿಕ್ಕಾಬಿಟ್ಟೆ ಫೇವ್ರೇಟ್ ಆಗಿತ್ತು, ನನಗೂ ತುಂಬ ಇಡ್ಸಿತ್ತು. ಅದು ಉಳಿಯುತ್ತೆ ಈಗ ಬೇರೆಯವರಿಗೆ ಸ್ನೇಹ ಉಳಿಬೋದು ಸಖತ್ತಾಗಿದೆ, ಚೆನ್ನಾಗಿದೆ. ಇದಕ್ಕೆ ಕೇಸರ್ ಹಾಕಿರೋದ್ರಿಂದ ಸ್ವಲ್ಪ ಕೇಸರಿನ ಫ್ಲೇವರ್ ಬರ್ತಾ ಇದೆ. ಮೇಲ್ಗಡೆಯಿಂದ ನೋಡಿ ನೀವು ಬಾದಾಮ್ ಹಾಕಿದ್ದಾರೆ, ಪಿಸ್ತಾ ಹಾಕಿದ್ದಾರೆ. ಸೊ ಸಖತ್ತಾಗಿದೆ ಟೇಸ್ಟ್. ಪಾಪ ಕೀರ್ತಿಗೆ ಉಳಿಸಲ್ಲ, ಅವಳು ಕಾದು ಕೂತ್ಕೊಂಡಿದ್ದಾಳೆ. ಕೊಡ್ತಾಳಂತೆ, ನೋಡ್ಬೇಕೀಗ. ತಿನ್ಸು ನೋಡುವ, ಕೀರ್ತಿಗೊಂದು ತಿನ್ಸಿ ಬಿಡು, ಅವಳು ಟೇಸ್ಟ್ ಮಾಡಲಿ. ಕೀರ್ತಿ, ಇಲ್ಲಿನ ಸ್ಪೆಷಲ್ ಹೆಂಗಿದೆ? ಅದರ ಥಿಕ್ನೆಸ್ ನೋಡಿ, ಆ ಕನ್ಸಿಸ್ಟೆನ್ಸಿ ನೋಡಿ. ಹಾಂ, ಬೀಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ನೀವು ಗುಜರಾತಿಗೆ ಬಂದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಬರಗಾಲನೇ ಇಲ್ಲ. ಸೂಪರ್ ಆಗಿ ಒಂದು ಚಾನ್ ಕುಡಿದ್ರು ಕೂಡ ಅದು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನಾವು ಮಾಡುವಂತ ಚಾ ಎಲ್ಲೂ ಅಲ್ಲ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಲೋಟದಲ್ಲೆಲ್ಲ ಕೊಡ್ತಾರೆ. ಇಲ್ಲಿ ಹೈನುಗಾರಿಕೆ ಅಷ್ಟು ಡೆವಲಪ್ ಆಗಿದೆ, ಅಮೂಲ್ ಇದೆಯಲ್ಲ ಸ್ನೇಹ, ಹಾಗಾಗಿ ನಿಮಗೆ ಇಲ್ಲಿ ಮತ್ತೆ ಬಿಳಿ ಕ್ರಾಂತಿ ಸ್ಟಾರ್ಟ್ ಆಗಿರೋದು ಇಲ್ಲಿ ಗುಜರಾತಲ್ಲಿ. ವರ್ಗೀಸ್ ಕುರಿಯನ್ ಅವರು ಇಲ್ಲೇ ಕ್ರಾಂತಿ ಮಾಡಿದ್ದು. ಆಮೇಲೆ ಬಿಡಿ, ಈಗ ಅಮೂಲ್ ನೆಕ್ಸ್ಟ್ ಲೆವೆಲಲ್ಲಿದೆ. ನೋಡಿ, ಗಾಜರ್ ಕಾ ಹಲ್ವಾ ಕಲರ್ ನೋಡಿ ಅದರದ್ದು, ರೆಡ್ ಕ್ಯಾರೆಟ್ ಇದು. ಹೌದು. ಕೀರ್ತಿ, ನೀನು ಸ್ಟಾರ್ಟ್ ಮಾಡು ಬ್ಯಾಟಿಂಗ್. ಎಂತ ಕೀರ್ತಿ ಕೊಟ್ಟರೆ ನನಗಿರೋದಿಲ್ಲ. ಕೋವಾ ಹಾಕಿದ್ದಾರೆ ಇದಕ್ಕೆ. ಇದಕ್ಕೂ ಕೂಡ ಮೇಲ್ಗಡೆಯಿಂದ ಬಾದಾಮನ್ನ ಗ್ರೇಟ್ ಮಾಡಿ ಹಾಕಿದ್ದಾರೆ. ಹೌದು, ಇದು ಟ್ರೈಲರ್ ಅಂತ ಸ್ನೇಹ. ಇದು ಈ ಸ್ವೀಟ್ ಇದೆಯಲ್ಲ, ನಾವು 4 ಮಾತ್ರ ಹೇಳಿದ್ವಿ, ಈಗ ಇನ್ನು ರಾಶಿ ರಾಶಿ ಇದೆ. ಕಾಂಬಿನೇಷನ್ ಮಾಡಿ ನೋಡ್ಬೇಕೀಗ. ಗಾಜರ್ ಕಾ ಹಲ್ವಾ ವಿತ್ ಗುಲಾಬ್ ಜಾಮೂನ್. ಚೆನ್ನಾಗಿರುತ್ತೆ ಅದು. ಆಲ್ಮೋಸ್ಟ್ ಆ್ಯಕ್ಚುಲಿ ಗಾಜರ್ ಕಾ ಹಲ್ವಾ ಮತ್ತು ವೆನಿಲಾ ಐಸ್ ಕ್ರೀಮ್ ಒಂದು ಕಾಂಬಿನೇಷನ್ ಆಯ್ತಲ್ಲ, ಗುಲಾಬ್ ಜಾಮೂನ್ ಮತ್ತು ವೆನಿಲಾ ಐಸ್ ಕ್ರೀಮ್. ನೈಸ್. ಫ್ರೆಂಡ್ಶಿಪ್ ಅಂದ್ರೆ ಹಿಂಗಿರ್ಬೇಕು ಸ್ನೇಹ ಮತ್ತೆ ಕೀರ್ತಿ ನೋಡಿ. ಅಲ್ಲ, ಒಂದ್ಸಲ ತಿಂದು ಮುಗಿಸ್ಬಿಟ್ರೆ ಮತ್ತೆ ಬರೋದಿಲ್ಲ ಅವಳು ಸುದ್ದಿ. ಇನ್ನೊಂದು ತುಂಬ ಸ್ಪೆಷಲ್ ಇಲ್ಲಿಗೆ ಬಂದರೆ ಏನಂದರೆ ಇದು ಆಯಿತಾ, ಇದು ಒಂದು ಕಾಂಪ್ಲಿಮೆಂಟ್ರಿ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಇಟ್ಟಿದ್ದಾರೆ ಇವರು. ಎಲ್ಲ ಮುಖವಾಸ್ ಅಂದರೆ ನಿಮಗೆ ಆಫ್ಟರ್ ಈಟಿಂಗ್ ಏನಾದ್ರು ಬಾಯಿಗೆ ಸ್ಮೆಲ್ ಬರಬಾರ್ದು ಅಂತ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ನಿಮ್ಮದು ಬಡೋ ಸೋಂಪು, ಆಮೇಲೆ ಜೀರಿಗೆ ಮಿಠಾಯಿ ಇದೆ, ಕಲ್ ಸಕ್ಕರೆ ಇದೆ, ಇದು ಹಾಗೆ ಬಡೋ ಸೋಂಪಿದೆ. ಇದು ಉರ್ಸಿರೋ ಮಣ್ಣಿದೆ ಆಯಿತಾ. ಸೊ ಇದನ್ನು ನಾರ್ಮಲಿ ಲೇಡೀಸ್ ತುಂಬ ಇಷ್ಟಪಡ್ತಾರಂತೆ. ಆಮೇಲೆ ಇದು ನೋಡಿ, ಹುಣಸೆ ಹಣ್ಣು ಇರುತ್ತಲ್ಲ ಅದರೊಳಗಿನ ಬೀಜ, ಇದು ಹುಣಸೆ ಹಣ್ಣು. ಆ್ಯಂಡ್ ಇದಂತೂ ಎಲ್ಲರ ಚೈಲ್ಡ್ಹುಡ್ ಮೆಮೊರೀಸನ್ನು ರಿಫ್ರೆಶ್ ಮಾಡೇ ಮಾಡುತ್ತೆ. ಇದು ಕಲರು ಹಂಗೆ ಇದೆ ನೋಡಿದರೆ, ನನಗಂತೂ ತುಂಬ ಇಷ್ಟ ಆಯಿತು. ಊಟ ಮುಗಿಸಿ ಹೊರಗೆ ಬರ್ತಾಯಿದ್ದೀವಿ. ಹೊಟ್ಟೆಯಲ್ಲಿ ಜಾಗನೇ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ಐಟಮು ಒಳ್ಳೆದಿತ್ತು. ಬಟ್ ನಾವು ಇಡೀ ಮೆನು ಕಾರ್ಡಲ್ಲಿ ಒಂದು 5% ಟ್ರೈ ಮಾಡಿಲ್ಲ. ಹೇಗೆ ಅನಿಸ್ತು ಊಟ ಸ್ನೇಹ? ತುಂಬಾ ಸೂಪರ್ ಆಗಿತ್ತು ಮಾತ್ರ. ಹಾಂ, ಸ್ವೀಟ್ಸ್ ಅಂತೂ ನೀವು ಸ್ವೀಟ್ಸ್ ತಿಂತೀರಾ ಅಂತಿದ್ರೆ ಖಂಡಿತಕ್ಕೂ ವಿಸಿಟ್ ಕೊಡಿ ಆಯಿತಾ. ಅಂದರೆ ಅಷ್ಟು ವೆರೈಟಿ ಸ್ವೀಟ್ಸ್ ಇದೆ, ಬೇರೆ ವೆರೈಟೀಸೂ ತುಂಬ ಚೆನ್ನಾಗಿದೆ. ಇನ್ನೂ ಅಥೆಂಟಿಕ್ ಗುಜರಾತಿ ಫುಡ್ಡನ್ನು ನಾವು ಟ್ರೈ ಮಾಡ್ತೀವಿ. ಚಾಟ್ಸ್ ಇರ್ಬೋದು, ಇನ್ನೆಷ್ಟೆಷ್ಟೋ ಸ್ಟ್ರೀಟ್ ಫುಡ್ ಎಲ್ಲ ತಿನ್ಬೇಕಂತ ಆಸೆ ಇದೆ ನಮಗೆ ಈ ಸಲ. ಅದೆಲ್ಲ ನಾವು ಧೋಕ್ಲಾ ಇದನ್ನೆಲ್ಲ ಟೇಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಹೌದು, ಬಟ್ ಮುಂದೆ ಎಲ್ಲಾದರೂ ಒಳ್ಳೆ ಸಿಕ್ಕಿದ್ರೆ ಗ್ಯಾರಂಟಿ ಮಾಡೋಣ. ಸೊ ಅಂತ ಹೇಳ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಇವರ ಎಲ್ಲ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೆಲ್ಲರೂ ಗುಜರಾತ್ ಸೈಡ್ ಟ್ರಿಪ್ ಹೊಡೆದಿದ್ರೆ ನೀವು ಅವರನ್ನು ಕನ್ಸಲ್ಟ್ ಮಾಡ್ಬೋದು, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಯಾಕಂದರೆ ಹೌದು, ಆಲ್ ಓವರ್ ಗುಜರಾತ್ ತುಂಬ ಬ್ರಾಂಚಸ್ ಇದೆ ಇರೋದು ಆಯಿತಾ. ಸೊ ಎಲ್ಲರೂ ಒಂದಿನ ಬಂದಾಗ ಖಂಡಿತಕ್ಕೂ ಈ ಫುಡ್ಡನ್ನು ಟ್ರೈ ಮಾಡಿ ಅಂತ ಹೇಳ್ತಾನೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.